ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನೀವು ಕೇಳ್ತಿರ್ತೀರಾ ಡೈಲಿ ವ್ಲಾಗ್ಸ್ ಹಾಕ್ತೀನಿ ಅಂತೀರಾ, ನೀವು ಹಾಕೋದೇ ಇಲ್ಲ ಅಂತ. ಆದರೆ ನನಗೆ ಒಂದೊಂದು ಫಂಕ್ಷನ್ಸ್ ಇರುತ್ತೆ ಮಧ್ಯ ಜೊತೆಗೆ ಸ್ವಲ್ಪ ತೋಟದ ಕೆಲಸ ಅದು ಇದು ಅಂತ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೂ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ. ಇಲ್ಲಿ ನೋಡಿ, ಇವತ್ತು ಕಳೆ ಕೀಳ್ಸಿದ್ದೀನಿ. ಕಳೆ ಕೀಳಿಸಿ ಸುಮಾರು ಒಂದು 4-5 ದಿನವೇ ಆಯಿತು. ಭೂಮಿ ಎಲ್ಲ ಒಣಗಿಬಿಟ್ಟಿತ್ತು, ಜೋರು ಮಳೆನೇ ಬಂದಿರಲಿಲ್ಲ. ನಾನು ಬಿಂದಿಗೆನಲ್ಲಿ ಕಳೆಗೆಲ್ಲ ನೀರು ಹಾಕಿ ಭೂಮಿ ನೀರು ಕುಡಿದ ಮೇಲೆ ಕಳೆ ಕೀಳೋರು ಬಂದು ಕಳೆ ಕಿತ್ತಿದ್ದು. ಆದರೆ ದುರಾದೃಷ್ಟನೋ ಅದೃಷ್ಟನೋ ಅದು, ಕಳೆ ಎಲ್ಲ ಕಿತ್ತಾದ್ಮೇಲೆ ಜೋರು ಮಳೆ ಬಂತು. 4-5 ದಿನದಿಂದ ಎತ್ತು ಹಾಕೋಣ ಕಳೆ ಕಿತ್ತಿರೋದು ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡ್ ಎತ್ತಾಕಲಿ ಅಂತ ನಾನೇ ಸುಮ್ಮನೆ ಆದೆ. ಅವ್ರು ಎತ್ತಾಕಲಿಲ್ಲ. ಸೊ ನಾನೇ ಇವತ್ತು ಎತ್ತಾಕೋಣ ಅಂತ ಬಂದಿದ್ದೀನಿ. ನೋಡಿದ್ರು ಸ್ವಲ್ಪ ಇದೆ ಕಳೆ, ಎಲ್ಲೋ ಸ್ವಲ್ಪ ಕಿತ್ತು ಹಾಕಿದ್ದಾರೆ ಅಂತ ಅನಿಸುತ್ತೆ. ಆದರೆ ಅದನ್ನು ತಗೊಂಡು ಹೋಗಿ ಹಾಕುವಷ್ಟರಲ್ಲಿ ಮೊದಲೇ ಬೆನ್ನೋವಿದೆ ಅಲ್ವಾ, ಮತ್ತಷ್ಟು ಬೆನ್ನೋವು ಬಂತು. ಇಲ್ಲಿ ನೋಡಿ, ಕಳೆ ಎಲ್ಲ ಕಿತ್ತು ಒಂದೊಂದು ಕಡೆ ಗುಡ್ಡೆ ಮಾಡಿದ್ದಾರೆ. ಕಳೆನೂ ತೋರಿಸ್ತಾ ಇದ್ದೀನಿ, ಜೊತೆಗೆ ನಮ್ಮ ತೋಟ ತೋರಿಸಿ ತುಂಬ ದಿನ ಆಗಿತ್ತಲ್ವ, ಹಾಗಾಗಿ ತೋಟ ಕೂಡ ತೋರಿಸ್ತಾ ಇದ್ದೀನಿ. ನಿಜ ಹೇಳಬೇಕಂದ್ರೆ ಹೂವಿಂದ ಎಷ್ಟು ಆದಾಯ ಬರ್ತಿದೆಯೋ ಅದಕ್ಕೆ 2ರಷ್ಟು ಖರ್ಚೇ ಆಗ್ತಿದೆ. ಕಳೆ ಕೀಳ್ಸೋದಕ್ಕೆ ಲಾಸ್ಟ್ ಟೈಮ್ ನಾನು 1100 ಚಿಲ್ಲರೆ ಕೊಟ್ಟಿದ್ದೆ. ಈ ಸಲ 800 ರೂಪಾಯಿ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ ಒಂದು 5-6 ಜನ ಒಂದು 2-3 ದಿನ ಬಂದಿದ್ದರು. ಇವತ್ತೊಬ್ಬರು ಕೈಲೇ, ಅಂದರೆ ಒಬ್ಬರೇ ಕಿತ್ತಿರೋದು. ಒಂದು 5-6 ದಿನ ಒಬ್ಬರೇ ಪಾಪ ಬಂದು ಕಳೆ ಕಿತ್ತು ಹೋಗಿದ್ದಾರೆ. ಇವಾಗ ಮಳೆ ಬರ್ತಿದೆ ಅಲ್ವಾ, ಸೋನೆ ಮಳೆ ಬರ್ತಾನೇ ಇದೆ. ಸೊ ನೋಡಿ, ಹಾಗೆ ಇನ್ನೊಂದು ವಾರ 15 ದಿನದಲ್ಲಿ ಮತ್ತೆ ಕಳೆ ಹೀಗೆ ಬರುತ್ತೆ. ನಾನಿಷ್ಟು ಚಿಕ್ಕ ತೋಟವನ್ನು ಕ್ಲೀನ್ ಮಾಡಿಸೋದಕ್ಕೇ ಒಂದು ತಿಂಗಳಿಗೊಂದ್ಸಲ ಆದರೂ 800 ಅಥವಾ 1000 ರೂಪಾಯಿ ಕೊಡ್ತೀನಿ. ಪಾಪ ದೊಡ್ಡ ಗದ್ದೆಗಳೆಲ್ಲ ಇರುತ್ತಲ್ವ, ಬೆಳೆ ಬೆಳೆದಿರ್ತಾರಲ್ಲ, ಆ ರೈತರ ಬಗ್ಗೆ ಹೇಳ್ತಾ ಇದ್ದೀನಿ. ಪಾಪ ಅವ್ರಿಗೆ ಎಷ್ಟು ಆದಾಯ ಇರುತ್ತೋ ಅಷ್ಟೇ ಖರ್ಚಿರುತ್ತೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಎಲ್ಲೆಲ್ಲಿ ಕಳೆ ಕಿತ್ತಿದ್ದಾರೋ ಅಲ್ಲಲ್ಲೇ ಅವರು ಗುಡ್ಡೆ ಮಾಡಿ ಹೋಗಿದ್ದಾರೆ. ಇವಾಗ ಇದೆಲ್ಲ ಎತ್ತು ಹಾಕ್ಬೇಕು ನಾನು. ನೋಡೋದಕ್ಕೆ ಎಲ್ಲೋ ಒಂದು ಸಣ್ಣ ಗುಡ್ಡೆಗಳಿದೆ, ಏನೊಂದು 5-6 ಗುಡ್ಡೆಗಳಿದೆ. ಒಂದು 5 ನಿಮಿಷದಲ್ಲಿ ಎತ್ತಾಕಬಹುದು ಅಂತ ನೋಡಿದವ್ರಿಗೆ ಅನ್ನಿಸ್ಬಹುದು. ಆದರೆ ಒಂದು 15 ಸಲನೇ ತೊಗೊಂಡೋಗಿ ಹಾಕಿದ್ದೀನಿ ನಾನು. ನಮ್ಮ ಮನೆಯಿಂದ ಸ್ವಲ್ಪ ದೂರ ಕೆಳಗಡೆ ಅಲ್ಲಿ ಜಾಗ ಇತ್ತು, ಸೊ ಅಲ್ಲಿಗೆ ತೊಗೊಂಡೋಗಿ ಹಾಕಿದೆ. ಈ ಕಳೆ ಎಲ್ಲ ಕಿತ್ತಾಗಲೇ 4-5 ದಿನ ಆಗಿದೆ. ಸೊ ಇದರೊಳಗಡೆ ಏನು ಸೇರ್ಕೊಂಡಿದೆಯೋ ಏನೋ ಗೊತ್ತಿಲ್ಲ. ಹಾವೇನಾದರೂ ಇದ್ದು ನಾನು ಎತ್ತು ಹಾಕುವಾಗ, ಇದು ಏಕಾಸಿ ಅಂತ ಹೇಳ್ತಾರೆ, ಅದೆಲ್ಲ ಎತ್ತು ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಅದು ಪೂರ್ತಿ ಕಸ ಬರದೇ ಇದ್ದಾಗ ಕೈಯಲ್ಲೇ ಎತ್ತು ಹಾಕಬೇಕಾಗತ್ತೆ. ಸೊ ಇಲ್ಲೇನಾದರೂ ಹಾಗೆ ಏನಾದರೂ ಸೇರಿಕೊಂಡು ಒಂಚೂರು ಚುಚ್ಚು ಅಂದರೆ ಪ್ರಾಣನೇ ಹೋಗುತ್ತೆ. ಅಲ್ಲ, ನನಗೆ ಹೇಳ್ತಾ ಇಲ್ಲ ನಾನು, ಪಾಪ ಎಷ್ಟೊಂದು ಜನ ಗದ್ದೆನಲ್ಲಿ ಕೆಲಸ ಮಾಡ್ತಾರಲ್ವ, ಎಷ್ಟೊಂದು ಜನಕ್ಕೆ ಹಾಗಾಗಿದೆ. ಅಂದರೆ ರೈತರ ಕಷ್ಟ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಕೈ ನೋಡಿ ಹೇಗಾಗಿದೆ ಅಂತ. ನಾನು ಸ್ವಲ್ಪ ಕೆಲಸ ಮಾಡ್ತಿರೋದು ಅಂಥದ್ರಲ್ಲಿ ನನ್ನ ಕೈ ಬಟ್ಟೆ ಎಲ್ಲ ಇಷ್ಟು ಗಲೀಜಾಗಿದೆ. ಇನ್ನು ಪಾಪ ದಿನ ಕೆಲಸ ಮಾಡೋರಿಗೆ ಹೇಗಿರಬೇಡ ಅಂತ ಯೋಚನೆ ಮಾಡ್ತೀನಿ ನಾನು ಕೂಡ. ನಾನೇನು ಪ್ರತಿದಿನ ಈ ಕೆಲಸ ಎಲ್ಲ ಮಾಡಲ್ಲ, ಈ ಕೆಲಸ ಇದ್ದಾಗ ಮಾತ್ರ ಮಾಡ್ತೀನಿ. ಮೊದಲೆಲ್ಲ ಸ್ವಲ್ಪ ಕಳೆ ಕೂಡ ಕಿತ್ಕೊತಿದ್ದೆ ನಾನೇ. ಇವಾಗ ಜಾಸ್ತಿ ಹೊತ್ತು ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಕೀಳ್ತಿಲ್ಲ ಅಷ್ಟೇ. ಯಾವುದೇ ಕೆಲಸ ಆದರೂ ಅಷ್ಟೇ, ಇಷ್ಟಪಟ್ಟು ಮಾಡಿದ್ರೆ ಬೇಗ ಆಗಿಬಿಡುತ್ತೆ. ಅಯ್ಯೋ ಮಾಡಬೇಕಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ರೆ ಅದು ಸಾಗೋದೇ ಇಲ್ಲ, ಬೇಗ ಆಗೋದೇ ಇಲ್ಲ. ಮನೆ ಮುಂದೆ ಕೂಡ ಒಂದಿಷ್ಟು ಗಿಡಗಳಿದೆ, ಫುಲ್ ಎಲ್ಲ ಕೀಳ್ಸಿದ್ದೀನಿ ಕಳೆ, ಹಿಂದೆ ಮುಂದೆ ಎಲ್ಲ. ನಮ್ಮ ಗಿಡಗಳಿಗೆ ಆರೈಕೆ ಮಾಡಿಬಿಟ್ರೆ ಚೆನ್ನಾಗಿ ಗೊಬ್ಬರ ಹಾಕಿ, ನೀರಂತೂ ಹಾಕ್ತೀನಿ, ನೀರು ಮಿಸ್ ಇಲ್ಲ, ನೀರು ನಾನು ಹಾಕ್ತೀನಿ. ಆದರೆ ಗೊಬ್ಬರ ಹಾಕಿ ಮತ್ತು ಔಷಧಿ ಹೊಡೆದು ಎಲ್ಲ ಚೆನ್ನಾಗಿ ಆರೈಕೆ ಮಾಡಿಬಿಟ್ರೆ 1 kg 1.5 kg ಹೂ ಕುಯ್ಬೋದು. ಆದರೆ ನಾವೇನೂ ಮಾಡ್ತಿಲ್ಲ, ಹೂ ಕುಯ್ತಾ ಇದ್ದೀವಿ, ನೀರು ಹಾಕ್ತಾಯಿದ್ದೀವಿ ಅಷ್ಟೇ. ಆ ಗುಳಿ ಕೂಡ ಸರಿಗೆ ಮಾಡ್ತಿಲ್ಲ. ನಾನು ಯೂಟ್ಯೂಬ್ ಅಂದ್ಕೊಂಡು ವಿಡಿಯೋ ಎಡಿಟ್ ಮಾಡ್ಬೇಕು ಅಂದ್ಕೊಂಡು ಪಾಪ ಗಿಡದ ಕಡೆ ನೋಡೇ ಇರಲಿಲ್ಲ. ಆದರೆ ಇಲ್ಲ, ಇನ್ನು ಮುಂದೆ ಸ್ವಲ್ಪ ಗಿಡ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮನೆ ಮುಂದೆ ಕೂಡ ಒಂದು 4-5 ಮೆಣಸಿನ್ಕಾಯಿ ಗಿಡ ಮತ್ತು ಎಲೆ ಎಂಬ ಹಾಕ್ಕೊಂಡಿದ್ದೀನಲ್ವ, ಇಲ್ಲೂ ಸ್ವಲ್ಪ ಕಳೆ ಇತ್ತು, ಎಲ್ಲ ಕಿತ್ತು ಒಂದು ಸೈಡ್ ಹಾಕಿದ್ದಾರೆ. ಎಲೆ ಫಸ್ಟು ದೊಡ್ಡದಾಗಿ ಎಲೆ ಬರ್ತಿತ್ತು, ಇವಾಗ ಸ್ವಲ್ಪ ಚಿಕ್ಕದಾಗ್ಬಿಟ್ಟಿದೆ. ಒಂದು 4-5 ಮೆಣಸಿನ್ಕಾಯಿ ಗಿಡ ಇದೆ ಅಲ್ವಾ, ಅದರಲ್ಲಿ ಒಂದಷ್ಟು ಮೆಣಸಿನ್ಕಾಯಿ ಹಣ್ಣಾಗಿತ್ತು. ಸೊ ಅದನ್ನೆಲ್ಲ ಕಿತ್ತು ಕಿಟಕಿ ಹತ್ರ ಹಾಕಿದ್ದೀನಿ. ಚೆನ್ನಾಗಿ ಬಿಸಿಲಿದ್ದಿದ್ರೆ ಈ ಹಣ್ಣೆಲ್ಲ ಒಣಗಿ ಒಗ್ಗರಣೆಗೆ ಹಾಕಿ ಆಗಲೇ ಖಾಲಿ ಆಗ್ತಿತ್ತು. ಬಿಸಿಲಿಲ್ಲ ಅಲ್ವಾ, ಹಾಗಾಗಿ ಇಲ್ಲೇ ಕಿಟಕಿ ಮೇಲೆ ಹಾಕಿದ್ದೀನಿ, ಸರಿಗೆ ಒಣಗ್ತಿಲ್ಲ. ಇವಾಗ ಕಳೆ ಎಲ್ಲ ತಗೊಂಡೋಗಿ ಹಾಕಿದ್ದಾಯಿತು. ಇಲ್ಲಿ ನೋಡಿ, ಮುಳ್ಳೆಲ್ಲ ಬಟ್ಟೆಗೆ ಹೇಗಾಗಿದೆ, ಉಗ್ರೆಲ್ಲ ಪೂರ್ತಿ ಕೊಳೆ ಆಗಿದೆ, ಜೊತೆಗೆ ಅರ್ಧ ಕಟ್ಟಾಗಿದೆ.
ನನಗೇನು ಅಸಹ್ಯ ಇಲ್ಲ, ನೋಡಿದವ್ರಿಗೆ ಅನಿಸ್ಬಹುದೇನೋ. ಇಲ್ಲೆಲ್ಲ ಮುಳ್ಳೆಲ್ಲ ಚುಚ್ಚಿ ನನಗೆ ಒಂಥರ ಉರಿತಾ ಇದೆ, ಎಲ್ಲ ಗಂಧೆ ಥರ ಬಂದಿದೆ, ಅದು ನಿಮಗೆ ಕಾಣಿಸ್ತಿಲ್ಲ. ಇವಾಗ ಕಳೆ ಎಲ್ಲ ಎತ್ತು ಹಾಕಾಯಿತು. ನೋಡಿ ನಮ್ಮ ನಿಂಬೆ ಹಣ್ಣು ಗಿಡದಲ್ಲಿ ಎಷ್ಟೊಂದು ನಿಂಬೆಹಣ್ಣು ಬಿಟ್ಟಿದೆ ಅಂತ. ಕೊಳಕು ಕೈಗಳೆಲ್ಲ ನೋಡಿದಾಗ ಅಸಹ್ಯ ಆಗ್ಬೋದು ಕೆಲವರಿಗೆ, ಬಟ್ ನನಗೆ ಅದು ಅನಿಸಲ್ಲ. ಯಾಕಂದರೆ ಆಳಾಗಿ ದುಡಿಬೇಕು, ಅರಸನಾಗಿ ಉಣ್ಬೇಕು ಅನ್ನೋದನ್ನು ನಾನು ಕಲ್ತ್ಕೊಂಡಿದ್ದೀನಿ, ಅದನ್ನು ಅಳವಡಿಸ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ಕೂಡ. ಹಾಗಾಗಿ ನನಗೇನು ಅನ್ನಿಸ್ಲಿಲ್ಲ. ಇಲ್ಲೆಲ್ಲ ಜಾಗ ಇದೆ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಖಾಲಿ ಜಾಗ ಇದೆ ಅಲ್ವಾ. ಮತ್ತೆ ಒಂದು ಪ್ಲ್ಯಾನ್ ಹೇಳಿದ್ದಾರೆ, ನೀನು ಸುಮ್ಮನೆ ಹೀಗೆ ಬಿಟ್ಟರೆ ಇಲ್ಲೆಲ್ಲ ಮತ್ತೆ ಕಳೆ ಬರುತ್ತೆ, ನೀನು ದುಡ್ಡೆಲ್ಲ ಹೂವಿಂದ ಬರೋ ದುಡ್ಡೆಲ್ಲ ನೀನು ಕಳೆ ಕೀಳ್ಸೆ ಸಾಕಾಗುತ್ತೆ. ಹಾಗಾಗಿ ಇಲ್ಲೆಲ್ಲ ಕನಕಾಂಬರ ಗಿಡ ಹಾಕ್ಕೊಂಡ್ಬಿಡು ಅಂತ ಹೇಳಿದ್ದಾರೆ. ಕನಕಾಂಬರ ಪೈರ್ ತರಿಸ್ಕೊಂಡು ಹಾಕೋಬೇಕು. ನಾನು ತಿಪ್ಪೆ ಎಲ್ಲಿ ಹಾಕ್ತೆ ಅಂತ ತೋರಿಸ್ತೀನಿ ಬನ್ನಿ. ಅಂದರೆ ಕಳೆನ ತೊಗೊಂಡು ಹೋಗಿ ಒಂದು ಚಿಕ್ಕ ತಿಪ್ಪೆ ಮಾಡಿದೆ ಅಂದೆ ಅಲ್ವಾ, ಅದು ಎಲ್ಲಿ ಅಂತ ತೋರಿಸ್ತೀನಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಕೆಳಗಡೆ ಹೋಗಬೇಕು. ಇಲ್ಲಿವರೆಗೂ ನಾನು ಒಬ್ಬಳೇ ತುಂಬ್ಕೊಂಡು ಎತ್ಕೊಂಡು ಬಂದು ಹಾಕಿದ್ದಾಯಿತು. ಅಂದರೆ ಬೆನ್ನೋವಿಲ್ಲ ಅಂದರೆ ನನಗೆ ಅಷ್ಟು ಕಷ್ಟ ಅನ್ನಿಸ್ತಿರ್ಲಿಲ್ಲ. ಇವತ್ತೇ ಗುಳಿ ಮಾಡೋಣ ಅಂತ ಅಂದ್ಕೊಂಡಿದ್ದು. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇವತ್ತು ಹಾಕಿರೋದು ನಾನು. ಇವತ್ತು ಗುಳಿ ಮಾಡೋಣ ಕನಕಾಂಬರ ಗಿಡ ಹಾಕೋದಕ್ಕೆ ಅಂತ ಅಂದ್ಕೊಂಡೆ. ನಿಜ ಇಷ್ಟು ಹಾಕಿದ್ದೆ ಸಾಕಾಯಿತು, ಹಾಗಾಗಿ ಇವತ್ತು ಗುಳಿ ಮಾಡಲಿಲ್ಲ. ನಮ್ಮೂರಿನಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕನಕಾಂಬರ ಗಿಡ, ಕಾಕಡ ಗಿಡ ಹಾಕ್ಕೊಂಡಿದ್ದಾರೆ. ನಮ್ಮ ಮನೆ ಮುಂದೆ ಕೂಡ ಒಬ್ಬರು ತೋಟದಲ್ಲಿ ತುಂಬಾ ಕನಕಾಂಬರ ಗಿಡ ಹಾಕ್ಕೊಂಡಿದ್ದಾರೆ. ಮತ್ತು ಇದು ನಮ್ಮ ಊರ್ಗಿತಿ ವಿಜಯಕ್ಕನ ಮನೆ, ಅವ್ರ ಮನೆ ಮುಂದೆ ಕೂಡ ಕನಕಾಂಬರ ಮತ್ತು ಕಾಕಡ ಎರಡೂ ಹಾಕ್ಕೊಂಡಿದ್ದಾರೆ. ಜಾಸ್ತಿ ಕನಕಾಂಬರ ಹಾಕ್ಕೊಂಡಿದ್ದಾರೆ. ಸುಮಾರು 1.5-2 kg ಅಷ್ಟು ಸಿಗುತ್ತೆ. ರೇಟ್ ಇದ್ರಂತೂ ಒಂದು ದಿನಕ್ಕೇ 1,000-2,000 ಸಿಗುತ್ತೆ. ಒಂದೊಂದು ಸಲ 1,000 ಚಿಲ್ಲರೆ ಎಲ್ಲ ಹೋಗುತ್ತೆ ಕನಕಾಂಬರ ಹೂ. ಅಂದರೆ ವೆಯ್ಟ್ ಇರೋದಿಲ್ಲ. ಇಷ್ಟೊಂದು ಗಿಡಗಳಿದ್ರೂ ಸಹ ಇಷ್ಟಕ್ಕೆಲ್ಲ 1 kg 1.5 kg ಅಷ್ಟೇ ಹೂ ಸಿಗೋದು. ಇವಾಗ ಒಂದು 800 ಸಿಗ್ತಿರಬಹುದು ಅಂತ ಅನಿಸುತ್ತೆ. ನಾನು ಯಾಕೆ ಈ ಕೈಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನಿಮಗೆ ತೋರಿಸ್ಬೇಕಂತ ನಾನು ಫೋಟೋ ತೆಗೆದಿದ್ದಲ್ಲ, ಬೇರೆ ಯಾವುದೋ ಕಾರಣಕ್ಕೆ ಫೋಟೋ ತೆಗೆದಿದ್ದು. ಆದರೆ ಇದಿತ್ತಲ್ವ ಫೋಟೋ ಅಂತ ಆ್ಯಡ್ ಮಾಡಿದ್ದೀನಿ. ಎಷ್ಟೇ ಕೊಳಕು ಕೈ ಆದರೂ ಮತ್ತು ಸ್ನಾನ ಮಾಡಿದಾಗ ಅದು ಸರಿ ಹೋಗುತ್ತೆ. ಇಲ್ಲಿ ನೋಡಿ, ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಅಯ್ಯೋ ಮಣ್ಣು ಮುಟ್ಟಿದ್ರೆ ಕೈಯೆಲ್ಲ ಗಲೀಜಾಗುತ್ತೆ, ಕೈಯೆಲ್ಲ ಹಾಳಾಗುತ್ತೆ ಅಂತ ಅಂದ್ಕೊಳ್ಳೋದೆಲ್ಲ ಏನು ಬೇಡ. ಕೈ ಕೆಸರಾಗದೆ ಬಾಯಿ ಮೊಸರಾಗಬೇಕಂದ್ರೆ ಹೇಗೆ ಅಲ್ವಾ. ನಾನಿದೆಲ್ಲ ಮಾಡಿ ಒಳಗಡೆ ಹೋಗುವಷ್ಟು ಸಂಜೆ ಆಯಿತು. ಟ್ಯೂಷನ್ ಮಕ್ಕಳು ಬಂದರು. ಆದರೆ ನಾನು ಇವಾಗ ವಿಡಿಯೋ ಮಾಡ್ತಿರೋದು ಸಂಜೆ ಟೈಮಲ್ಲ, ಬೆಳಿಗ್ಗೆ ಟೈಮು. ಇವಾಗ ಹುಡುಗರಿಗೆಲ್ಲ ಟೆಸ್ಟ್ ನಡೀತಾ ಇದೆ, ಹಾಗಾಗಿ ಬೆಳಿಗ್ಗೆನೇ ಬಂದಿದ್ದಾರೆ. ಟೆಸ್ಟ್ ಅಥವಾ ಎಕ್ಸಾಮ್ ಇದ್ದಾಗ ಬೆಳಿಗ್ಗೆ 5:30 ಇಂದ 7:30 ತನಕ ಎಕ್ಸ್ಟ್ರಾ ಕ್ಲಾಸ್ ಹೇಳ್ಕೊಡ್ತೀನಿ. ನೆನ್ನೆ ಯಾರು ರೆಡಿಯಾಗಿ ಬಂದಿದ್ದು? ನೆನ್ನೆ ಯಾರು ರೆಡಿಯಾಗಿ ಬಂದಿದ್ದು? ಚಿನ್ಮಯ ರೆಡಿಯಾಗಿ ಬಂದ್ಬಿಟ್ಟು. ಶಾರಿಕಾ ನೀನಾ? ನೀನು ರೆಡಿಯಾಗಿ ಬಂದಿದ್ದಲ್ವ? ಅವತ್ತು ಚಿನ್ಮಯ ರೆಡಿಯಾಗಿ ಬಂದಾನೆ. ಚಿನ್ಮಯ ಎಚ್ಚರ ಆಯ್ತಾ ಬೆಳಗ್ಗೆ ಬೇಗ? ಅಮ್ಮ ಎಳಿಸ್ತಾ ನೀನೇ ಎದ್ದೇಳ್ದ? ಅಮ್ಮ ಎದ್ದೇಳಿಸ್ತಾ? ಓದೋಲೋ. ಇವ್ರಿಗೆಲ್ಲ ಬೆಳಗ್ಗೆ ಯಾಕಾದರೂ ಪಾಠ ಮಾಡ್ತಾರೋ ಅಂತ ಅನಿಸ್ಬಿಡುತ್ತೆ. ಅವ್ರ ಅಪ್ಪ ಅಮ್ಮನ ಹಿಂಸೆಗೆ ಅಷ್ಟೇ ಬರ್ತಿರೋದು. ಮನೇಲಾದರೆ ಎದ್ದು ಕೂತ್ಕೊಂಡು ಓದಲ್ಲ ಅಂತ ನಾನು ಇಷ್ಟೊತ್ತಿನಲ್ಲಿ ಕೂಡ ಬರೋದಕ್ಕೆ ಹೇಳ್ತೀನಿ ಅಷ್ಟೇ. ಪರೀಕ್ಷೆ ಮುಗಿಯೋವರೆಗೂ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ. ಬೆಳಗ್ಗೆ ನನಗೂ ಕೂಡ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಮನೆಯಲ್ಲಿ. ಇವತ್ತು ಯಾರ್ಯಾರಿಗೆ ಟೆಸ್ಟ್ ಇದೆ ಅವ್ರು ಮಾತ್ರ ಬಂದಿರೋದು. ನಾನು ಟ್ಯೂಷನ್ 15 ಮಕ್ಳಿಗೆ ಮಾತ್ರ ಹೇಳ್ಕೊಡೋದು, ಯಾಕಂದರೆ ಎಲ್ಲರಿಗೂ ಹೇಳ್ಕೊಡೋಕ್ಕೆ ಟೈಮ್ ಸಾಕಾಗಲ್ಲ. ಹಾಗಾಗಿ 15 ಮಕ್ಕಳು ಬರ್ತಿದ್ದಾರೆ. ಇವತ್ತು ಪರೀಕ್ಷೆ ಯಾರ್ಯಾರಿಗಿದೆಯೋ ಅವ್ರು ಮಾತ್ರ ಬಂದಿದ್ದಾರೆ. ಬೇರೆ ಟೈಮ್ನಲ್ಲೆಲ್ಲ 15 ಮಕ್ಳಿಗೆ ಹೇಳ್ಕೊಡ್ಬೋದು, ಅದು ಅಭ್ಯಾಸ ಆಗಿದೆ ನನಗೆ. ಆದರೆ ಪರೀಕ್ಷೆ ಟೈಮ್ನಲ್ಲಂತೂ ತುಂಬ ಕಷ್ಟ ಆಗುತ್ತೆ. ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ಅಂತ ಅನಿಸುತ್ತೆ. ಅವ್ರು ನೋಡ್ಕೊಳ್ದೆ ಬರೆಯೋದು, ಅದನ್ನೆಲ್ಲ ನಾನು ಕರೆಕ್ಷನ್ ಮಾಡಿಕೊಡೋದು, ಹೇಳ್ಕೊಡೋದು ನಿಜ ತುಂಬ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಮೇ ಆಗಿರೋದ್ರಿಂದ ಅವ್ರಿಗೆ ಇಂಗ್ಲೀಷ್ಗಿಂತ ಕನ್ನಡನೇ ಕಷ್ಟ. ಕನ್ನಡ ಸ್ಪೆಲ್ಲಿಂಗ್ಸ್ ಅಂತೂ ಸಖತ್ತು ಮಿಸ್ಟೇಕ್ ಮಾಡ್ತಾರೆ. ಭಾವ ತಾನೇ ಸ್ವಭಾವ ಗವರಾಗಿದ್ದರು ಹಾಕಿದ್ದೀರ. ಅವರನ್ನೇ ನೋಡ್ತಿದ್ರೆ ಸ್ವಲ್ಪ ಓದ್ತಾರೆ. ನಾವು ಇನ್ನೊಬ್ರಿಗೆ ಏನಾದರೂ ಹೇಳ್ಕೊಡ್ತಿದ್ರೆ ಅವ್ರ ತಲೆ ಮತ್ತೆ ಶುರು ಮಾಡ್ಕೋತಾರೆ. ತಾವು ಜನರ ಸೇವಕ ಎಂದು ಕರೆದುಕೊಳ್ಳುತ್ತಿದ್ದರು. ಒಟ್ನಲ್ಲಿ ಹೇಳೋದಾದರೆ ನಾನು ಓದಿರೋದಕ್ಕಿಂತ ಮಕ್ಕಳಿಗೆ ಪಾಠ ಮಾಡಿದ ಅನುಭವನೇ ಜಾಸ್ತಿ. ಅಂದರೆ ತುಂಬ ವರ್ಷಗಳಿಂದ ಪಾಠ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಹೇಗೆ ಸ್ವಲ್ಪ ಓದೋ ಕಡೆ ಗಮನ ಹರಿಸ್ಬೇಕು ಅನ್ನೋದನ್ನು ಹೇಳೋದು ಅಭ್ಯಾಸ ಆಗಿದೆ. ಟ್ಯೂಷನ್ ಮಕ್ಕಳೆಲ್ಲ ಮನೆಗೆ ಕಳಿಸಿ ಇವಾಗ ತಿಂಡಿಗೆ ರೆಡಿ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಇದು ರಾತ್ರಿಗೆ ರೆಡಿ ಮಾಡ್ತಿರೋದು.
ಬೆಳಿಗ್ಗೆ ಕೂಡ ದೋಸೆ ಮಾಡಿದ್ದೆ, ದೋಸೆಗೆ ಚಟ್ನಿ ಮಾಡಿ ಕೊಟ್ಟು ಕಳಿಸಿದ್ದೆ ಶಾರುಗೆ. ರಾತ್ರಿ ಹೊತ್ತಿಗೆ ಸಂಪಳ ಖಾಲಿ ಆಗಿರಲಿಲ್ಲ, ಉಳ್ಕೊಂಡಿತ್ತು. ನನ್ನ ಹಸ್ಬೆಂಡ್ಗೆ ದೋಸೆನೇ ಮಾಡ್ತೀನಿ ರಾತ್ರಿಗೂ ಕೂಡ ಅಂತ ಹೇಳಿದೆ. ಅವರು ನೀನು ದೋಸೆನೇ ಮಾಡೋದಾದರೆ ನನಗೆ ಆಲೂಗಡ್ಡೆ ಪಲ್ಯನೇ ಬೇಕು ಮಾಡು ಅಂತ ಹೇಳಿದ್ರು. ಹಾಗಾಗಿ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ಹಿಡಿದು ಇವಾಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶರ್ ಇಲ್ಲ ನನ್ನ ಹತ್ರ, ಹಾಗಾಗಿ ನಾನು ದೋಸೆ ಅಲ್ಲೇನಲ್ಲೇ ಮಾಡ್ಕೊತಾ ಇದ್ದೀನಿ. ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಸಾಗು ಕೂಡ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ತರ್ತಿರ್ತಾರೆ. ಅದರಲ್ಲಿ ಏನಾದರೂ ಮಾಡ್ತಿರಬೇಕು. ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ಒಗ್ಗರಣೆಗೆ ಏನೇನು ಬೇಕು ರೆಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ. ನೋಡಿ ಈರುಳ್ಳಿ ಸಿಪ್ಪೆ ಮತ್ತು ಆಲೂಗಡ್ಡೆ ಸಿಪ್ಪೆ ಹಿಡ್ದು ಹಾಕಿರೋದು. ಇವಾಗ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಎಲ್ಲ ಹದ ಇದ್ರೇ ಅಡುಗೆ ಚೆನ್ನಾಗಾಗುತ್ತೆ ಅನ್ನೋದು ನಿಜ. ಆದರೆ ಮನೇಲಿ ಒಂದೆರಡು ಇಲ್ಲ ಅಂತ ಹೇಳಿದ್ರು ಅಡ್ಜಸ್ಟ್ ಮಾಡ್ಕೋಬೇಕು. ನಾನಂತೂ ಆ ವಿಷಯದಲ್ಲಿ ಎತ್ತಿದ ಕೈ. ಮನೇಲಿ ಏನಾದರೂ ಇಲ್ಲ ಅಂದರೂ ಅಡ್ಜಸ್ಟ್ ಮಾಡಿ ಹಾಕಿರ್ತೀನಿ. ಸಾಸಿವೆ ಹಾಕಿದ ಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲ ನಮ್ಮ ತೋಟದಲ್ಲೇ ಗಿಡ ಇರೋದ್ರಿಂದ ಎಲ್ಲ ಫ್ರೆಶ್ ಆಗಿರುತ್ತೆ, ತಂದೇನು ಫ್ರಿಜ್ಜಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇವಾಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕಂತ ಹೇಳಿದ್ರೆ ಆಲೂಗಡ್ಡೆ ಸ್ವಲ್ಪ ಇದೆ. ನನ್ನ ಮಗಳು ಹಾಗೂ ಹೇಳ್ತಿದ್ಲು, ಏನಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಆಲೂಗಡ್ಡೆ ಜಾಸ್ತಿ ಇರುತ್ತೆ, ಈರುಳ್ಳಿ ಕಡಿಮೆ ಇರುತ್ತೆ, ನೀನು ಮಾಡ್ತಿರೋದು ಈರುಳ್ಳಿನೇ ಜಾಸ್ತಿ ಇದೆ, ಆಲೂಗಡ್ಡೆ ಕಡಿಮೆ ಇದೆಯಲ್ಲಮ್ಮ ಅಂತ ಹೇಳ್ತಾ ಇದ್ಲು. ಅಂದರೆ ಎಲ್ಲರಿಗೂ ಸಾಕಾಗಲಿ, ಜಾಸ್ತಿ ಆಗಲಿ ಅಂತ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೆ. ಆಲೂಗಡ್ಡೆ ಇದ್ದಿದ್ದು ಇಷ್ಟೇ ಅದಕ್ಕೆ. ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಇವಾಗ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿದರೆ ಸ್ವಲ್ಪ ಜೀರಿಗೆ ಹಾಕಿದರೂ ಚೆನ್ನಾಗಿರೋದು, ಮತ್ತು ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡಿದ್ರೂ ಚೆನ್ನಾಗಿರೋದು. ನನ್ನ ಮಗಳಿಗೆ ಹೇಳಿದೆ ಹಾಕ್ತೀನಿ ಜೀರಿಗೆ ಮತ್ತು ನಿಂಬೆಹಣ್ಣು ಅಂತ. ಅಮ್ಮ ಬೇಡ ಅಮ್ಮ ನನಗಿಷ್ಟ ಆಗಲ್ಲ ಅಂತ ಹೇಳಿದ್ಲು. ಸೊ ಅವಳಿಗಾಗಿ ನಿಂಬೆಹಣ್ಣು ಮತ್ತು ಜೀರಿಗೆಯನ್ನು ಹಾಕ್ತಿಲ್ಲ. ಕಾಯಿ ತುರ್ಕೊಡು ಮಗಳೇ ಅಂತ ಹೇಳಿದೆ. ಅಮ್ಮ ನೀನು ಕಾಯಿ ತುರಿನೂ ಹಾಕಬೇಡ ಅಂತ ಹೇಳಿದ್ಲು. ತುರ್ಕೊಡ್ಬೇಕಲ್ಲ ಅನ್ನೋ ಇದಕ್ಕೆ ಹೇಳಿದ್ಲ. ಅವಳಿಗೆ ಇಷ್ಟ ಆಗಲ್ಲ, ಕಾಯಿ ತುರಿ ಹಾಕಿದ್ರೆ ಅವಳಿಗೆ ಇಷ್ಟ ಆಗಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ, ನಾನು ಜಾಸ್ತಿ ನನ್ನ ಮಗಳಿಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಮಾಡ್ತೀನಿ. ಅವಳಿಗೆ ಬೇಡ ಅನ್ಲಲ್ವ, ಆಮೇಲೆ ಹಾಕೋಬಹುದಾಗಿತ್ತು, ಬೇಡ ಬಿಡು ಅಂತ ನಾನೇ ಸುಮ್ಮನೆ ಆದೆ. ಅವಳಿಗೆ ಸಪ್ರೇಟಾಗಿ ಎತ್ಕೊಟ್ಬಿಟ್ಟು ನಾವು ಕಾಯಿ ತುರಿ ಹಾಕೋಬಹುದಾಗಿತ್ತು, ಆದರೆ ಬೇಡ ಅಂತ ನಾನೇ ಸುಮ್ಮನೆ ಆದೆ. ಹಾಕ್ತಿದ್ರು ಆಗುತ್ತೆ ಅಂತ ನಾನೇ ಸುಮ್ಮನೆ ಆದೆ. ಆದರೆ ಇಷ್ಟ ಆಗೋರು ಹಾಕ್ಕೊಳ್ಳಿ ಅಂತ, ಹಾಕಿದ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪಂತೂ ಹಾಕಲೇಬೇಕು. ಹಾಕಿದ್ರೆ ಪಲ್ಯಗಳಿಗೆ ಆಗಲಿ ಸಾಂಬಾರಿಗೆ ಆಗಲಿ ಯಾವುದೇ ರೆಸಿಪಿಗಾದರೂ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇವತ್ತು ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ಅದರಿಂದಾಗಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ನಾನು ಹೇಳಿದೆ ಅಲ್ವಾ, ಏನಿಲ್ಲ ಅಂದರೂ ಅಡ್ಜಸ್ಟ್ ಆಗಿಬಿಡ್ತೀನಿ ನಾನಂತ. ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ಅಂತ ಹಠ ಏನಿಲ್ಲ, ಅಂದರೆ ಹಾಕಲಿಲ್ಲ ಅಂತ ಕೊರಗೋದೇನಿಲ್ಲ, ಏನಿಲ್ಲ. ಹಂಗಿದ್ರು ಚೆನ್ನಾಗಿತ್ತು, ಪಲ್ಯ ಸೂಪರಾಗಿತ್ತು, ಸಖತ್ತಾಗಿತ್ತು. ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು. ಇವತ್ತು ದೋಸೆ ಸಂಪಳ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ದೋಸೆ ತುಂಬ ಗರಿಗರಿಯಾಗಿ ಬಂತು. ಮನೆಯಲ್ಲೇ ಮಾಡಿದ ತುಪ್ಪ ಇದೆ ಅಲ್ವಾ, ಸೊ ಮನೇಲಿ ಮಾಡಿದ ತುಪ್ಪವನ್ನು ಹಾಕಿ, ಎಣ್ಣೆ ಹಾಕ್ತಾರೆ ಮಸಾಲೆ ದೋಸೆಗೆ, ಆದರೆ ನಾನು ತುಪ್ಪವನ್ನೇ ಹಾಕ್ತಾಯಿದ್ದೀನಿ. ಏನು ಇಷ್ಟೊಂದು ತುಪ್ಪ ಹಾಕ್ತಿದ್ದಾರೆ ಅಂತ ಅಂದ್ಕೋಬೇಡಿ, ನಾನು ಬೇರೆ ಯಾವುದಕ್ಕೂ ತುಪ್ಪ ಜಾಸ್ತಿ ಯೂಸ್ ಮಾಡಲ್ಲ. ಉಪ್ಪು ಸಾಂಬಾರು ಅಥವಾ ದೋಸೆ, ರೊಟ್ಟಿ, ಚಪಾತಿ ಈ ಥರದಕ್ಕಷ್ಟೇ ನಾನು ತುಪ್ಪ ಹಾಕೋದು. ಹಾಗಾಗಿ ಹಾಕ್ತಾಯಿದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ಹಸುವಿನ ತುಪ್ಪ, ಮನೇಲಿ ಮಾಡಿರೋದು, ಅಂಗಡಿ ತುಪ್ಪ ಅಲ್ಲ. ಹಾಗಾಗಿ ಹಾಕ್ತಾಯಿದ್ದೀನಿ. ಸೇಮ್ ಮಸಾಲೆ ದೋಸೆ ಥರನೇ ಬಂದಿತ್ತು, ಆದರೆ ಮಸಾಲೆ ಒಂದು ಹಾಕಿಲ್ಲ ಅಷ್ಟೇ. ಸುಮ್ಮನೆ ಅದೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ, ಅದೆಲ್ಲ ಎಕ್ಸ್ಟ್ರಾ ಬೇಡ ಅಂತ ಹೇಳಿ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಇತ್ತಲ್ವ, ಹಾಗಾಗಿ ಪ್ಲೇನ್ ದೋಸೆನೇ ಹಾಕ್ಕೊಂಡೆ. ನಾನು ನನ್ನ ಹಸ್ಬೆಂಡ್ ಅಷ್ಟೇ ತುಪ್ಪ ಹಾಕ್ಕೊಳ್ಳೋ ದೋಸೆಗೆ. ಶಾರುಗೆ ಇಷ್ಟ ಆಗಲ್ಲ, ಆ ತುಪ್ಪದ ಫ್ಲೇವರ್ ಅವಳಿಗೆ ಇಷ್ಟ ಆಗಲ್ಲ. ಅವಳಿಗೆ ಗೊತ್ತಿಲ್ಲದೆ ಇರೋ ಥರ ನಾನು ಅನ್ನ ಸಾಂಬಾರು ಏನಾದರೂ ಮಿಕ್ಸ್ ಮಾಡಿ ಕಾನ್ವೆಂಟ್ಗೆ ಏನಾರ ಕೊಟ್ಟರೆ ಅವಳು ಗೊತ್ತಿಲ್ಲದೆ ಇರೋ ಥರ ನಾನು ಹಾಕಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿರ್ತೀನಿ. ಮನೇಲಂತೂ ಅವಳು ಎದುರುಗಡೆ ಹಾಕಿದ್ರೆ ಅಮ್ಮ ಬೇಡ ಅಂತ ಹೇಳ್ತಿರ್ತಾಳೆ. ಆದರೆ ನಮ್ಮಿಬ್ರಿಗೂ ತುಪ್ಪ ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಈಗಾಗಲೇ ಕನಕಾಂಬರ ಗಿಡಗಳನ್ನ ನೆಟ್ಟಿದ್ದೀನಿ, ಆದರೆ ಅದ್ರ ವೀಡಿಯೋವನ್ನು ಇದಕ್ಕೆ ಸೇರಿಸಿಲ್ಲ. ಯಾಕಂತ ಹೇಳಿದ್ರೆ ಜಾಸ್ತಿ ಡ್ಯೂರೇಷನ್ ಇದ್ದರೆ ನಿಮ್ಗೆ ನೋಡೋಕೆ ಬೇಜಾರಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕನಕಾಂಬರ ಗಿಡ ಹಾಕಿದ್ದು ತೋರಿಸ್ತೀನಿ. ಎಲ್ಲ ಕೆಲಸ ಬಿಟ್ಟು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು
ತುಂಬ ಸಮಯ ಕೊಡ್ತಾ ಇದ್ದೀನಿ, ಆದರೂ ಯಾಕೋ ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ ಅಂತ ನನಗನ್ನಿಸ್ತು. ಆದರೆ ಭೂತಾಯಿ ಆಗಲ್ಲ, ನಾವೆಷ್ಟು ಕಷ್ಟಪಡ್ತೀವೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೊಡ್ತಾಳೆ. ಹಾಗಾಗಿ ಸ್ವಲ್ಪ ಆ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ದೀನಿ. ವಿಡಿಯೋ ಸ್ವಲ್ಪ ಲೇಟ್ ಆದರೂ ಹೇಗಿದ್ದರೂ ನಾನು ಒಂದು 2 ದಿನ 3 ದಿನಕ್ಕೆ ಒಂದ್ಸಲ ಹಾಕ್ತೀನಲ್ವ. ಸೊ ಪ್ರೀತಿ ಇರೋರು ನೋಡಿ. ವಿಡಿಯೋ ಐತೈತೆ. ಪಲ್ಯ ಇವಾಗ ಮಾಡಿದ್ದು, ದೋಸೆ ಇವಾಗ ಮಾಡಿದ್ದು, ಚಟ್ನಿ ನಿಜವಾಗ್ಲೂ ಇವಾಗ ಮಾಡಿದ್ದಲ್ಲ. ಬೆಳಗ್ಗೆ ಶಾವಿಗೆ ಸ್ಕೂಲ್ಗೆ ಅಂತ ಮಾಡಿದ್ದೆ, ಉಳಿದಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಫ್ರಿಜ್ ಇರೋದೇ ಅದಕ್ಕೆ. ಫ್ರಿಜ್ ಇಲ್ಲ ಅಂದರೆ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂತೀವಿ, ಇದ್ಬಿಟ್ರೆ ಹಳೇದು ಉಳಿದಿದ್ದೆಲ್ಲ ಇನ್ನೊಂದು ಟೈಮ್ ಆಗುತ್ತೆ. ಹಾಗೆಲ್ಲ ತಿನ್ನಬಾರ್ದು, ಅಂದರೆ ಉಳಿದಿತ್ತಲ್ವ ಅಂತ ಇಟ್ಟಿದ್ದೆ. ಇವಾಗಲೂ ದೋಸೆ ಅಲ್ವ, ಅದಕ್ಕೆ ಹಾಕ್ಕೊಂಡು ತಿಂತಾಯಿದ್ದೀವಿ. 3ರ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು, ಹೋಟೆಲ್ಗಿಂತ ಸಖತ್ತಾಗಿತ್ತು.